ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬೆಳಗಾವಿ ಜಿಲ್ಲೆಯ ಕುಂದರನಾಡಿನ ಕುಂದರ್ಗಿ ಪಾಶ್ಚಾಪುರ್ ಹಿರೇಮಠ ಸಂಸ್ಥಾನದ ಶ್ರೀ ಶಟಸ್ಥಲ ಬ್ರಹ್ಮಿ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಗುರು ಪಟ್ಟಾಧಿಕಾರ ಮಹೋತ್ಸವದ ಪಂಚಮ ವರ್ಧಂತಿ ಮಹೋತ್ಸವ ಲಿಂಗೈಕ ಶ್ರೀ ಉಜ್ಜೇಶ್ವರ ಶಿವಾಚಾರ್ಯರ 88ನೇ ಪುಣ್ಯ ಸ್ಮರಣೋತ್ಸವ ಹಾಗೂ 23ನೇ ವೀರಶೈವ ಪರಿಷತ್ ಧರ್ಮ ಸಮಾರಂಭ ಡಿಸೆಂಬರ್ 24 ಮತ್ತು 25ರಂದು ಜರುಗಿತು. ಬೆಳಗಾವಿ ಜಿಲ್ಲೆಯ ಕುಂದರನಾಡಿನ ಕುಂದರ್ಗಿ ಪಾಶ್ಚಾಪುರ್ ಹಿರೇಮಠ ಸಂಸ್ಥಾನದ ಶ್ರೀ ಶಟಸ್ಥಲ ಬ್ರಹ್ಮಿ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಗುರುಪಟ್ಟಾಧಿಕಾರ ಮಹೋತ್ಸವದ ಪಂಚಮ ವರ್ಧಂತಿ ಮಹೋತ್ಸವ ಲಿಂಗೈಕ್ಯ ಶ್ರೀ ಉಜ್ಜೇಶ್ವರ ಶಿವಾಚಾರ್ಯರ 88ನೇ ಪುಣ್ಯ ಸ್ಮರಣೋತ್ಸವ ಮತ್ತು 23ನೇ ವೀರಶೈವ ಪರಿಷತ್ ಧರ್ಮ ಸಮಾರಂಭ ಇದೇ ಡಿಸೆಂಬರ್ 24 ಮತ್ತು 25ರಂದು ಮಾಣಿಕ್ಯ ಹಿರೇಮಠ್ ಕುಂದರ್ಗಿಯಲ್ಲಿ ಜರುಗಿತು. ಮೊದಲ ದಿನ 23ನೇ ವೀರಶೈವ ಪರಿಷತ್ ಧರ್ಮ ಸಮಾರಂಭ ಮತ್ತು ಮರೆಯಾದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ನುಡಿ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಅಂಕಲಗಿ ಕರುಣಿಸಿದ್ದರು. ಅಧ್ಯಕ್ಷತೆಯನ್ನ ಹುಕ್ಕೇರಿಯ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದರು. ಜಾರಕಿಹೊಳಿಯ ಕೃಪಾನಂದ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಿದ್ದರು. ಶ್ರೀ ಚನ್ನಬಸಪ್ಪ ಚೌಗ್ಲಾ ಮತ್ತು ಶಿಕ್ಷಕರಾದ ಶ್ರೀ ಗುರಪ್ಪ ಮಾಳಗಿ ಕಾರ್ಯಕ್ರಮ ನಿರೂಪಿಸಿದ್ರು. ಇದೇ ಸಂದರ್ಭದಲ್ಲಿ ಕಲಾವಿದರಾದ ಶ್ರೀ ಸುನಿಲ್ ನಿಪನಾಳ್ ಮತ್ತು ಪ್ರತಾಪ್ ಕಿತ್ತೂರು ಪುನೀತ್ ರಾಜ್ಕುಮಾರ್ ಅವರಿಗೆ ಗೀತ ನಮನ ಸಲ್ಲಿಸಿದ್ರು. ದಿನಾಂಕ 25ರಂದು ಬೆಳಗ್ಗೆ ಉಜ್ಜೇಶ್ವರ ಕರ್ತೃ ಗದ್ದುಗೆಗೆ ಮಹಾರುದ್ರಾಭಿಷೇಕ ಪೂಜೆ, ಬಿಲ್ವಾರ್ಚನೆ, ಮಹಾಮಂಗಳಾರತಿ ಪೂಜೆ ಮಾಡಲಾಯಿತು. ರಾಜ್ಯ ಸರ್ಕಾರದ ಸಚಿವರಾದ ಕೆಎಸ್ ಈಶ್ವರಪ್ಪ ಅವರ ಮಾಧ್ಯಮ ಕಾರ್ಯದರ್ಶಿಯಾದ ಶ್ರೀಯುತ ನಾಗರಾಜ್ ಕೆಎಸ್ ಅವರು ಆಗಮಿಸಿ, ನಾನು ಶ್ರೀಮಠದ ಪರಮ ಭಕ್ತ, ಶ್ರೀಮಠದ ಅಭಿವೃದ್ಧಿಗೆ ಭಕ್ತಿಪೂರ್ವಕವಾಗಿ ಸದಾ ಶ್ರಮಿಸುವೆ ಎಂದರು. ಎಲ್ಲ ಕಾರ್ಯಕ್ರಮ ಶ್ರೀಮಠದ ಅಧಿಪತಿಗಳಾದ ಪರಮ ಪೂಜ್ಯ ಶ್ರೀ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಯಶಸ್ವಿಯಾದವು. ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಉಜ್ಜೇಶ್ವರನ ಕೃಪೆಗೆ ಪಾತ್ರರಾದರು. पंचशोधनोद्भूतान् पंचतत्वादिनायकान् पंचब्रह्ममयानोमि पंचाचार्यान् जगद्गुरुन् ಆರಾಧ್ಯ ಗುರುದೇವನನ್ನು ಮೊದಲನೇ ಧ್ಯಾನಿಸಿಕೊಳ್ತಾ ಬೆಳಗಾವಿ ಜಿಲ್ಲೆಯ ಕುಂದರನಾಡಿನ ಪ್ರತಿಷ್ಠಿತ ಪುಣ್ಯಕ್ಷೇತ್ರ ಕುಂದರ್ಗಿ ಪಾಶಾಪುರದ ಉಜ್ಜೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಮಾರ್ಗಶಿರ ಮಾಸ ಷಷ್ಠಿ ತಿಥಿಯಲ್ಲಿ ನಡೆಯುವ ಗುರುಗಳ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶ್ರೀಮಠದ ಪ್ರಸ್ತುತ ನಮ್ಮ ಒಂದು ಗುರುಪಟ್ಟಾಧಿಕಾರ ಮಹೋತ್ಸವದ 5ನೇ ವರ್ಷದ ವರ್ಧಂತಿ ಮಹೋತ್ಸವ ಹಾಗೂ ಇನ್ನಿತರ ವಿಶೇಷ ಕಾರ್ಯಕ್ರಮಗಳನ್ನು ಹಾಗೂ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ ಒಬ್ಬ ಖ್ಯಾತ ನಟ ಪುನೀತ್ ಅವರ ಒಂದು ಶ್ರದ್ಧಾಂಜಲಿ ನುಡಿನಮನವನ್ನು ಕೂಡ ಈ ವಿಶೇಷ ಸಂದರ್ಭದಲ್ಲಿ ಆಚರಿಸಿ, ಜೊತೆಗೆ ನಮ್ಮ ಆತ್ಮೀಯ ಶಿಷ್ಯ ಖ್ಯಾತ ಬರಹಗಾರ, ಕವಿ, ಸಾಹಿತಿಯಾಗಿರುವಂಥ ಶ್ರೀಧರ್ ಅಸಂಗಿಹಾಳ್ ಅವರು ಬರೆದಿರುವಂತಹ ರಾಜರತ್ನ ಅನ್ನುವ ಕೃತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸಿ ಈ ಗುರುವಿನ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಮಹಾಲಿಂಗ ಸ್ವಾಮಿ ಶಾಲೆಯಿಂದ ಕೆನರಾ ಬ್ಯಾಂಕ್, ಸದಲ್ಗಾ ಹೈಸ್ಕೂಲ್, ಶತಮಾನೋತ್ಸವ ಕುವೆಂಪು ಶಾಲೆ, ಅಂಬೇಡ್ಕರ್ ಮಹಾದ್ವಾರ, ರತ್ನಪ್ಪನ ಕುಂಬಾರ ಸರ್ಕಲ್ವರೆಗೆ ರಸ್ತೆ ಅಗಲೀಕರಣ ಮತ್ತು ಕಾಲುದಾರಿ ಮಾಡಿಕೊಡುವಂತೆ ಒತ್ತಾಯಿಸಿ ಸಂಬಂಧಪಟ್ಟವರಿಗೆ ಮನವಿ ಮಾಡಿದ್ರೂ ಕೂಡ ಅವರು ಕ್ಯಾರೆ ಎಂದಿಲ್ಲ. ಸಮಸ್ಯೆಗೆ ಲೋಕೋಪಯೋಗಿ ಸಚಿವರು ಪರಿಹಾರ ನೀಡುವ ಭರವಸೆ ನೀಡಿದ್ದರಿಂದ ಸದಲ್ಗಾ ಫುಟ್ಪಾತ್ ಸಮಿತಿಯು ಉಪವಾಸ ಸತ್ಯಾಗ್ರಹ ಮುಂದೂಡಿತು. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಮಹಾಲಿಂಗ ಸ್ವಾಮಿ ಶಾಲೆಯಿಂದ ಕೆನರಾ ಬ್ಯಾಂಕ್, ಸದಲ್ಗಾ ಹೈಸ್ಕೂಲ್, ಶತಮಾನೋತ್ಸವ ಕುವೆಂಪು ಶಾಲೆ, ಅಂಬೇಡ್ಕರ್ ಮಹಾದ್ವಾರ, ರತ್ನಪ್ಪನ ಕುಂಬಾರ್ ಸರ್ಕಲ್ ವರೆಗೆ ರಸ್ತೆ ಅಗಲೀಕರಣ ಹಾಗೂ ಎರಡೂ ಬದಿಗೆ ಕಾಲುದಾರಿ ಮಾಡಿಕೊಡಬೇಕೆಂದು ಅನೇಕ ಬಾರಿ ಜನಪ್ರತಿನಿಧಿಗಳಿಗೆ, ಪುರಸಭೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ವಿನಂತಿಸಲಾಗಿತ್ತು. ಆದರೆ ಸಮಸ್ಯೆಗೆ ಸ್ಪಂದಿಸದೇ ಇದ್ದುದರಿಂದ ಡಿಸೆಂಬರ್ 27ರಿಂದ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ತಿಳಿಸಲಾಗಿತ್ತು. ಏತನ್ಮಧ್ಯೆ ಬೆಳಗಾವಿಯಲ್ಲಿ ಅಧಿವೇಶನ ವೇಳೆಗೆ ಫುಟ್ಪಾತ್ ಸಮಿತಿಯ ಸದಸ್ಯರೊಂದಿಗೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ರಿಗೆ ಭೇಟಿಯಾಗಿ ಮನವಿ ಮಾಡಿದ್ದರಿಂದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಚಿಕ್ಕೋಡಿಯ ಪಿಡಬ್ಲ್ಯೂಡಿ ಕಾರ್ಯಕಾರಿ ಅಭಿಯಂತರರಿಗೆ ಸ್ಥಳಕ್ಕೆ ಭೇಟಿ ನೀಡಿ ವರದಿ ನೀಡುವಂತೆ ಆದೇಶಿಸಿದ್ದರಿಂದ 27ರಂದು ಕೈಗೊಳ್ಳಬೇಕಿದ್ದ ಉಪವಾಸ ಸತ್ಯಾಗ್ರಹವನ್ನ ಕೆಲ ದಿನಗಳ ಕಾಲ ಮುಂದೂಡಲಾಗಿದೆ ಎಂದು ಕಾಲುದಾರಿ ಮತ್ತು ರಸ್ತೆ ಅಗಲೀಕರಣ ಸ್ವಯಂ ಪ್ರೇರಿತ ಸಮಿತಿಯ ಅಧ್ಯಕ್ಷ ಅತಿಕ್ರಾಂತ ಪಾಟೀಲ್ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಮತ್ತೊಬ್ಬ ಸದಸ್ಯ ಸಂಜೀವ್ ಕಾಂಬ್ಳೆ ಮಾತನಾಡಿ,
ಪಟ್ಟಣದ ಬಸ್ ನಿಲ್ದಾಣದಿಂದ ರತ್ನಪ್ಪನ ಕುಂಬಾರ್ ವೃತ್ತದವರೆಗೆ 15ಕ್ಕೂ ಅಧಿಕ ವಿದ್ಯಾಮಂದಿರಗಳಿದ್ದು ಈ ಶಾಲೆಗಳಿಗೆ ದಿನನಿತ್ಯ 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆಗಮಿಸುತ್ತಾರೆ. ಈ ರಸ್ತೆ ಇಕ್ಕಟ್ಟಾಗಿದ್ದು ದಿನಂಪ್ರತಿ 200ಕ್ಕೂ ಅಧಿಕ ಹೆವಿ ಲೋಡ್ ವಾಹನಗಳು, ಕಬ್ಬು ತುಂಬಿದ ಟ್ರ್ಯಾಕ್ಟರ್, ಟ್ರೇಲರ್, ಬಸ್, ದ್ವಿಚಕ್ರ ವಾಹನಗಳ ಸಂಚಾರ ಅಧಿಕವಾಗಿದ್ದು ಶಾಲೆಗೆ ಬರುವ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಬರಬೇಕು. ಈ ರಸ್ತೆಯಲ್ಲಿ ಈಗಾಗಲೇ ಅನೇಕ ಅಪಘಾತಗಳು ಸಂಭವಿಸಿದ್ದು ಈ ರಸ್ತೆಯನ್ನ ಅಗಲೀಕರಣ ಮತ್ತು ಎರಡೂ ಬದಿಗೆ ಕಾಲುದಾರಿ ನಿರ್ಮಿಸಬೇಕೆಂದು 2018ರಲ್ಲಿ ಎಲ್ಲಾ ಶಾಲೆಗಳ ವತಿಯಿಂದ ಚಿಕ್ಕ ಮಕ್ಕಳೊಂದಿಗೆ ಆಯಾ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು. ಅದೂ ಅಲ್ಲದೆ ಈ ರಸ್ತೆಗೆ ಅಗತ್ಯವಿರುವ ಸ್ಥಳಗಳಲ್ಲಿ ಬ್ಯಾರಿಕೇಡ್ಸ್, ದಿಕ್ಸೂಚಿ ಕನ್ನಡಿಗಳನ್ನು ಪಟ್ಟಣದ ಜನರಿಂದ ಅಳವಡಿಸಲಾಗಿದೆ. ಸದ್ಯ ಸಿಸಿ ಪಾಟೀಲರು ಸಮಸ್ಯೆ ಬಗೆಹರಿಸಲು ಸ್ವತಃ ಕಾರ್ಯಕಾರಿ ಅಭಿಯಂತರರಿಗೆ ಸೂಚಿಸಿದ್ದರಿಂದ ಕೆಲ ದಿನಗಳವರೆಗೆ ಉಪವಾಸ ಸತ್ಯಾಗ್ರಹ ಮುಂದೂಡಲಾಗಿದೆ. ಸಮಸ್ಯೆಗೆ ಆದಷ್ಟು ಬೇಗನೆ ಸ್ಪಂದಿಸದೆ ಹೋದರೆ ಮತ್ತೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ವಿಕಾಸ್ ಹೆಗ್ರೆ, ಶಿರೀಶ್ ಅಡಕೆ, ಕೈಲಾಸ್ ಮಾಳ್ಗೆ, ಸೂರಜ್ ಕಾಳೆ, ಹೇಮಂತ್ ಶಿಂಗೆ, ಪ್ರಮೋದ್ ನಾಯಕ್, ವಿಶಾಲ್ ಮೇತ್ರೆ, ರಾಜ್ಕುಮಾರ್ ಡಾಂಗೆ, ಚಂದ್ರಭಾನು ನಾಯ್ಕ್, ಜಿತೇಂದ್ರ ತವನಕ್ಕೆ, ಸುಭಾಷ್ ಹಟ್ಟಿ, ಅಭಿಷೇಕ್ ಕಾಳೆ ಸೇರಿದಂತೆ ಸಮಿತಿಯ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಾಧ್ಯಮ ಮಿತ್ರರೊಳಗೆ ನಮಗೆ ಹೆಚ್ಚಿಗೆ ಪಬ್ಲಿಕ್ ಮಾಡ್ಕೊಡೋಲ್ಲ. ಈ ಕಾಲದವರು ರಸ್ತೆ ವೇದಿಕೆ ಐತಿ, ಬಹಳ ಹೋರಾಟ ಆಗೈತಿ. ಆ ಹೋರಾಟ ಆದ ತಕ್ಷಣ ಮೊನ್ನೆ ನಾವು ಬೆಳಗಾವಕ ಕಮಿಷನರ್ ಪರ್ಮಿಷನ್ ತೆಗೆದು ಫಸ್ಟ್ ಟೈಮ್ ಚಿಕ್ಕೋಡಿ ತಾಲೂಕಿಗೆ ಅದನ್ನ ಸತ್ಯಾಗ್ರಹ ಮಾಡೋದು. ಫಸ್ಟ್ ಟೈಮ್ ಯಾರಾಗ ಮಾಡಿಲ್ಲ ಮಾಡಿದೆವು. ಯಾಕೆ ನಮ್ಮ ಹುಡುಗರು ಸಂಬಂಧ ಯಾಕೆ ಹುಡುಗರು ಇಲ್ಲಿ ಕಮ್ಮಿ 3,000 ಒಂದರ ಒಟ್ಟು ಹೋಗ್ತಾವ ಎಲ್ಲ ಇದ್ದು. ಆದ ಕಾರಣಕ್ಕೆ ನಮ್ಗೆ ಸದಾಗ ಊರೆಲ್ಲ ಊರ್ ಮಂದಿಗೆಲ್ಲ ಸಕಾಲ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಲ್ಲಿ ಬೆಳಗಾವಕ್ಕೆ ಹೋಗಿ ನಮ್ಗೆ ಎಲ್ಲರೂ ನಮ್ಗೆ ಪ್ರತಿಯೊಬ್ಬರದ್ದು ಒಬ್ಬ ಶಿಕ್ಷಕರಾಗಲಿ, ಹುಡುಗರದಾಗಲಿ, ಊರ ಪ್ರಮುಖರಿಗೆಲ್ಲ ಸಕಾಲ ಕೊಟ್ಟು ಅದಕ್ಕೆ ಶಿಶಿ ಪಾಟೀಲ್ ಭೇಟಾಗಿ ಒಂದು ಮನವಿ ಮಾಡಿವು. ಮನವಿ ಪ್ರಕಾರ ಅವರು ಒಂದು ಟೈಮ್ ಕೊಟ್ಟಿದ್ರು. ಆ ಪ್ರಕಾರ ನಾವು ಕೆಲಸ ಮಾಡಕ್ಕೆ ಹೇಳಿದಾರೆ. ಆ ಟೈಮ್ ತಗ ನಾವು 27 ತಾರೀಕು ನಾವು ಸತ್ಯಾಗ್ರಹ ಮಾಡ್ಕತ್ತೀವಿ. ಆದ್ರ ಅವ್ರೊಂದು ಹೇಳಿದ್ರು, ನಮ್ಗೊಂದೇನು ಕೊಟ್ಟರು, ನಾವು ಕೆಲಸ ಮಾಡ್ತೇವೆ ಅಂತೇಳಿ. ನೋಡೋಣ ಒಂದ್ 2 ತಿಂಗಳು ಮಾಡ್ಲಿಕ್ಕೆ ನಾವು ಬರೋ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಊರೆಲ್ಲ ಕುಂದು ಸತ್ಯಾಗ್ರಹ ಮಾಡ್ತೇವೆ. ರೈತರ ಸಮಾಧಿಯ ಮೇಲೆ ರಾಜಕಾರಣಿಗಳ ಕನಸಿನ ರೈಲ್ವೆ ಯೋಜನೆಯನ್ನು ಮಾಡುವುದು ಸರಿಯಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತ ಮುಖಂಡ ಪ್ರಕಾಶ್ ನಾಯಕ್ ಹರಿಹಾಯ್ದರು. ಸೋಮವಾರದಂದು ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರೈತ ಮುಖಂಡ ಪ್ರಕಾಶ್ ನಾಯಕ್ ಮಾತನಾಡುತ್ತಿದ್ದರು. ಬೆಳಗಾವಿ ಸಂಸದೆ ಮಂಗಳಾ ಅಂಗಡಿಯವರು ಕೇಂದ್ರ ಸಚಿವರಾಗಿದ್ದ ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಕೂಸು ಎಂದು ಹೇಳಿ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ಹುನ್ನಾರ ಮಾಡಿದ್ದಾರೆ. ಅಲ್ಲದೆ ರಾಜಕಾರಣಿಗಳ ಕನಸಿನ ಕೂಸು ಎಂದು ರೈತರ ಸಮಾಧಿ ಮೇಲೆ ಯೋಜನೆ ತರಲು ಹೊರಟಿರುವುದಕ್ಕೆ ನಮ್ಮ ವಿರೋಧವಿದೆ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಮಾತನಾಡಿ, ಬೆಳಗಾವಿಯಿಂದ ಧಾರವಾಡ ನಿಯೋಜಿತ ರೈಲ್ವೆ ಮಾರ್ಗವನ್ನ ಉತ್ತಮವಾದ ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಳ್ಳುತ್ತಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ ಎಂದರು. ಬೆಳಗಾವಿ ಸಂಸದೆ ಮಂಗಳಾ ಅಂಗಡಿಯವರು ಉದ್ದೇಶಪೂರ್ವಕವಾಗಿ ಕೆಕೆ ಕೊಪ್ಪದ ಗುಡ್ಡದ ಮೇಲಿಂದ ಹೋಗುವ ರೈಲ್ವೆ ಯೋಜನೆಯನ್ನ ರೈತರ ಫಲವತ್ತಾದ ಭೂಮಿಯ ಮೇಲೆ ಯೋಜನೆ ಅನುಷ್ಠಾನಗೊಳಿಸಲು ಹೊರಟಿರುವುದು ಖಂಡನೀಯ ಎಂದರು. ಬೆಳಗಾವಿ ಧಾರವಾಡ ಜನರ ಬಹು ವರ್ಷಗಳ ಬೇಡಿಕೆಯಾಗಿರುವ ಬೆಳಗಾವಿ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ಇತ್ತು. ಇದು ಸ್ವಾಗತಾರ್ಹ. ಕೇವಲ ಬೆಳಗಾವಿ ಧಾರವಾಡ ಮಾತ್ರವಲ್ಲ, ಬೆಳಗಾವಿಯಿಂದ ಕೊಲ್ಲಾಪುರ ಮಾರ್ಗದವರೆಗೂ ರೈಲ್ವೆ ಯೋಜನೆ ಅನುಷ್ಠಾನಗೊಳಿಸಬೇಕು ಎಂದು ಹೇಳಿದರು. ಅಲ್ಲದೆ ಬೆಳಗಾವಿಯಿಂದ ಕಿತ್ತೂರು ಮಾರ್ಗವಾಗಿ ಧಾರವಾಡ ರೈಲ್ವೆ ಯೋಜನೆಗೆ ದೇಸೂರು ಕೆಕೆ ಕೊಪ್ಪ ನಿಯೋಜಿತ ಮಾರ್ಗ, ಸಂಪೂರ್ಣ ಫಲವತ್ತತೆಯ ಕಪ್ಪು ಭೂಮಿ, ಸಣ್ಣ ರೈತರು ಚಿಕ್ಕ ಹಿಡುವಳಿಯ ಕಬ್ಬು ಬೆಳೆಯುವ ನೀರಾವರಿ ಭೂಮಿ, ಇದನ್ನೇ ಅವಲಂಬಿಸಿ ಗುರ್ಲಗುಂಜಿ, ದೇಸೂರ್, ರಾಜ್ ಹಂಸ್ಗಢ್, ನಂದಿಹಳ್ಳಿ, ನಾಗೇನಹಟ್ಟಿ, ನಾಗೀರ್ಹಾಳ್, ಕೆಕೆ ಕೊಪ್ಪ, ಹಾಲ್ಗಿಮರಡಿ ಮೊದಲಾದ ಊರುಗಳಿದ್ದು ಇಲ್ಲಿನ ಜನರ ಜೀವನ ಕೃಷಿ ಆಧಾರಿತವಾಗಿದೆ ಎಂದರು. ನಿಯೋಜಿತ ಮಾರ್ಗ ರೈತರ ಕೃಷಿ ಭೂಮಿಯನ್ನ ಇಬ್ಬಾಗ ಮಾಡುವುದರೊಂದಿಗೆ ಕೃಷಿಗೆ ಅನಾನುಕೂಲ ಮತ್ತು ತೊಂದರೆಯಾಗುತ್ತಿದ್ದು ಸಂಬಂಧಿಸಿದ ಎಲ್ಲಾ ಕೃಷಿ ಭೂಮಿಗಳು, ನೀರಾವರಿ ಹಾಗೂ ಜಾನುವಾರುಗಳಿಗೂ ಈ ಮಾರ್ಗದಲ್ಲಿ ಯೋಜನೆ ಮಾಡಿದರೆ ಸಾಕಷ್ಟು ತೊಂದರೆಯಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡ ರಾಘವೇಂದ್ರ ನಾಯ್ಕ್, ನರೇಂದ್ರ ಪಾಟೀಲ್, ಪ್ರಸಾದ್ ಪಾಟೀಲ್, ಸಂಗಪ್ಪ ಕಂಬಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಧಾರವಾಡ ಅಂದ್ರೆ ಏನೊಂದು ಮಾರ್ಗ ಹೊಸ ಮಾಡ್ಬೇಕಂತೇಳಿ ನಿರ್ಣಯ ಮಾಡಿದ ಸರ್ಕಾರ ಅದ ಇವತ್ತು ತಾವ ಏನ ಕೇಕಿಕೊಪ್ಪ ದೇಸೂರು ರೋಡ್ ಮಾಡತ್ತಾರೋ ಅದರಿಂದ ಸುಮಾರು ನಮ್ಮ ಹಳ್ಳಿಗಳು ಇವತ್ತು ಕೇಕಿಕೊಪ್ಪ, ನಾಗನಹಳ್ಳಿ, ನಾಗೇನಹಟ್ಟಿ, ಹಲಗಿಮರಡಿ ಮತ್ತು ದೇಸೂರ, ರಾಜ ಹೊಸಗಡ, ನಂದಳ್ಳಿ, ಸುಮಾರು ಗುಲ್ಗಂಜಿ
ಇವೆಲ್ಲ ಹಳ್ಳಿ ಒಳಗೆ ಸುಮಾರು 1 ಎಕರೆ 2 ಎಕರೆ ಸಾವಿರಾರು ಎಕರೆ ಜಮೀನು ಫಲವತ್ತಾದ ಭೂಮಿ ಇವತ್ತು ಸಂಪೂರ್ಣ ಅಲ್ಲಿ ಹಾಳಾಗ್ತಕ್ಕಂಥದ್ದೈತಿ. ಇವತ್ತು ಸರ್ಕಾರ ಉದ್ದೇಶಪೂರ್ವಕ ಇಲ್ಲಿರ್ತಕ್ಕಂಥ ಭಾಗದ MP ಗಳು ಉದ್ದೇಶಪೂರ್ವಕ ಆ ರೀತಿ ರೈತರ ಹೊಲದಲ್ಲಿ ಹೋಗಬೇಕು ಅನ್ನೋಂಥದ್ದು ನಿರ್ಣಯ ಮಾಡ್ಯಾರು. ಅದಕ್ಕಾಗಿ ಆ ಭಾಗದ ರೈತರದ್ದು ಏನಪ್ಪ ಅಂತಂದ್ರೆ ಇವತ್ತು ಅದ ಗುಡ್ಡದ ವಾರಿ ಇರ್ತಕ್ಕಂಥ ಕಡ್ಡು ಭೂಮಿ ಐತಿ. ಸುಮಾರು ಈಗೇನು ಸರ್ಕಾರ ಸರ್ವೆ ಮಾಡೈತಿ ಮತ್ತು ನಮ್ಮ ಪ್ರೈವೇಟ್ದವ್ರು ಇಂಜಿನಿಯರ್ ಸರ್ವೆ ಮಾಡ್ಯಾರು. ಇಲ್ಲಿದಕ್ಕೆ 4 ಕಿಲೋಮೀಟರ್ ಸ್ಟೇಟ್ ಹೋಗ್ತೈತಿ. ಇವತ್ತು ಅಲ್ಲಿ ಮಾಡಿದ್ರೆ ಸುಮಾರು ಈ ರೈತರ ಭೂಮಿ ಯಾವುದು ಫಲವತ್ತಾದ ಭೂಮಿ ಹೋಗಂಗಿಲ್ಲ. ಅಲ್ಲಿ ಕಡ್ಡ ಗಾಯರಾನ್ ಜಮೀನು ಐತಿ, ಅಲ್ಲಿ ಮಾಡಬೇಕು ಅನ್ನುವಂಥದ್ದು ಈ ರೈತರು ಒತ್ತಾಯ ಐತಿ. ನಾವು ಫಲವತ್ತಾದ ಭೂಮಿಯನ್ನು ಯಾವ ರೈತರು ಅಲ್ಲಿ ನಾವು ಬಿಟ್ಟು ಕೊಡಂಗಿಲ್ಲ. ಸಾವಿರಾರು ಎಕರೆ ಜಮೀನು ಹೋಗ್ತೈತಿ. ಸುಮಾರು 5-6 ಹಳ್ಳಿಗಳು ಇವತ್ತು ತೊಂದರೆ ಒಳಗೆ ಅನುಭವಿಸ್ತಾವೆ. ಯಾಕಂದ್ರೆ ಅಲ್ಲಿ ಬೋರ್ ಹೊಡಿಸೋದು. ಎಕ್ಸಂಬ ಆಶಾ ಜ್ಯೋತಿ ವಿಶೇಷ ಮಕ್ಕಳ ವಸತಿ ಶಾಲೆಯ ಅಧ್ಯಕ್ಷರಾಗಿರುವ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಹುಟ್ಟುಹಬ್ಬಕ್ಕೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಶುಭ ಹಾರೈಸಿದ್ದಾರೆ. ಯಕ್ಸಂಬ ಆಶಾ ಜ್ಯೋತಿ ವಿಶೇಷ ಮಕ್ಕಳ ವಸತಿ ಶಾಲೆಯ ಅಧ್ಯಕ್ಷರಾಗಿರುವ ಕುಮಾರ್ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಹುಟ್ಟುಹಬ್ಬಕ್ಕೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮೈಸೂರು ಪೇಟ ತೊಡಿಸಿ ರಂಭಾಪುರಿ ಪೀಠದ ಜಗದ್ಗುರು ರೇಣುಕಾಚಾರ್ಯರ, ಉಜ್ಜಯಿನಿ ಪೀಠದ ಜಗದ್ಗುರು ಮರುಳಾರಾಧ್ಯರ, ಕೇದಾರ ಪೀಠದ ಜಗದ್ಗುರು ಏಕೋರಾಮಾರಾಧ್ಯರ, ಶ್ರೀಶೈಲ ಪೀಠದ ಜಗದ್ಗುರು ಪಂಡಿತಾರಾಧ್ಯರ, ಕಾಶಿ ಪೀಠದ ಜಗದ್ಗುರು ವಿಶ್ವಾರಾಧ್ಯರ ಮೂರ್ತಿಯನ್ನ ನೀಡಿ ಸನ್ಮಾನಿಸಿ ಆಶೀರ್ವದಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಜ್ಯೋತಿ ಪ್ರಸಾದ ಜೊಲ್ಲೆ ಎಲ್ಲರಿಗೂ ಪ್ರೇರಕ ಶಕ್ತಿ. ಇವತ್ತು ಶಶಿಕಲಾ ಜೊಲ್ಲೆ ಅವರು ಸಹಕಾರಿ ರಂಗದಲ್ಲಿ ಅದ್ಭುತ ಕಾರ್ಯವನ್ನ ಮಾಡುವುದರ ಜೊತೆಗೆ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರೆ ಅದರ ಹಿಂದೆಯೇ ಜ್ಯೋತಿ ಪ್ರಸಾದನ ಪ್ರೇರಣೆ ಇದೆ ಎಂದರೆ ತಪ್ಪಾಗಲಾರದು. ಎಲ್ಲದರಲ್ಲಿಯೂ ಅವನ ಸ್ಫೂರ್ತಿಯನ್ನು ಪಡೆದಿರುವುದನ್ನು ನಾವು ಇವತ್ತಿಗೂ ಕೂಡ ಸ್ಮರಿಸುತ್ತೇವೆ. ಅತಿ ಶಿಸ್ತಿನ ಸಿಪಾಯಿ ಚಿಕ್ಕೋಡಿ ಭಾಗದ ಸಂಸದರು ಸಹಕಾರಿ ಸಂಘವನ್ನ ಹುಟ್ಟುಹಾಕುವುದರ ಮುಖಾಂತರ ಶಿಸ್ತಿಗೆ ಹೆಸರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ತಮ್ಮ ಮಗನ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಾರೆ. ಎಲ್ಲರೊಂದಿಗೆ ಬೆರೆಯುವ ಜ್ಯೋತಿ ಪ್ರಸಾದ ಇವತ್ತು 29ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಅತೀವ ಸಂತೋಷ ತಂದಿದೆ. ಜ್ಯೋತಿ ಪ್ರಸಾದನನ್ನು ಕಂಡರೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಿಗೆ ಅತಿಯಾದ ಪ್ರೀತಿ ಎಂದರು. ಸಹೋದರ ಬಸವಜ್ಯೋತಿ ಫೌಂಡೇಶನ್ನ ಬಸವಪ್ರಸಾದ ಜೊಲ್ಲೆ ಮಾತನಾಡುತ್ತಾ, ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಅಣ್ಣನಿಗೆ ಯಾವತ್ತೂ ಕೂಡ ಆಶೀರ್ವದಿಸುತ್ತಾ ಬಂದಿದ್ದಾರೆ. ಇವತ್ತು ಕೂಡ ಅವನಿಗೆ ಆಶೀರ್ವದಿಸುವ ಮುಖಾಂತರ ಹುಟ್ಟುಹಬ್ಬಕ್ಕೆ ಶುಭವನ್ನ ಕೋರಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ನಿಗಮದ ಅಧ್ಯಕ್ಷ ಮುಕ್ತಾರ್ ಹುಸೇನ್ ಪಠಾಣ್ ಮಾತನಾಡಿ, ಜ್ಯೋತಿ ಪ್ರಸಾದ್ ಅವರ ಹುಟ್ಟುಹಬ್ಬಕ್ಕೆ ಬೆಳಗಾವಿಯಲ್ಲಿ ಹುಕ್ಕೇರಿ ಹಿರೇಮಠದಿಂದ ವಿಶೇಷವಾದ ಸನ್ಮಾನವನ್ನು ಶ್ರೀಗಳು ಮಾಡಿದ್ದಾರೆ. ಇವತ್ತು ಜ್ಯೋತಿ ಪ್ರಸಾದ ಎಲ್ಲರ ಜೊತೆ ವಿಶೇಷವಾಗಿರುವ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಮಠ ಮಾನ್ಯಗಳು ಎಂದರೆ ಜ್ಯೋತಿ ಪ್ರಸಾದ್ ಅವರಿಗೆ ಪಂಚಪ್ರಾಣ. ಅದರಲ್ಲಿಯೂ ಹುಕ್ಕೇರಿಯ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಜ್ಯೋತಿ ಪ್ರಸಾದನ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಅವರು ಆಶೀರ್ವದಿಸುತ್ತಿರುವ ದಾಟಿಯನ್ನು ನೋಡಿದಾಗ ನಮಗೆ ತುಂಬಾ ಸಂತೋಷವಾಗಿದೆ ಎಂದರು. ಶಿವಯೋಗೀಶ್ವರ ವಸತಿ ಶಾಲೆ ಅಧ್ಯಕ್ಷ ಅಶೋಕ್ ಧರಿಗೌಡರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಳಗಾವಿಯ ಹುಕ್ಕೇರಿ ಹಿರೇಮಠದಲ್ಲಿ ವಿಶೇಷವಾದ ಒಂದು ಸನ್ಮಾನ ಜ್ಯೋತಿ ಪ್ರಸಾದನಿಗೆ ಜರುಗಿರುವುದು ಅತೀವ ಸಂತೋಷ ತಂದಿದೆ ಎಂದರು. ಕೃಷಿ ಉದ್ಯಮದಿಂದ ಆರ್ಥಿಕ ಸಮೃದ್ಧಿಯನ್ನು ಪಡೆಯಲು ರೈತರು ಕೃಷಿ ಉದ್ಯಮದಲ್ಲಿ ಸುಧಾರಿತ ಕೃಷಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಬ್ಬು ಉತ್ಪಾದನೆಯನ್ನು ಕೈಗೊಳ್ಳಬೇಕೆಂದು ಚಿದಾನಂದ್ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಭರ್ತೇಶ್ ಬನ್ವನಿ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಅಂಕಲಿಯಲ್ಲಿರುವ ಅನುಭವ ಮಂಟಪದಲ್ಲಿ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಮತ್ತು ಸ್ಮಾರ್ಟ್ ಕೆಮ್ ಟೆಕ್ನಾಲಜೀಸ್ ಲಿಮಿಟೆಡ್ ಪುಣೆ ಪರವಾಗಿ ಕಬ್ಬು ಬೆಳೆಯುವ ರೈತರಿಗೆ ಕಬ್ಬು ಬೆಳೆ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಭರತೇಶ್ ಬಣವನೆ ಮಾತನಾಡುತ್ತಿದ್ದರು. ಮೊದಲಿಗೆ ಗುರುರಾಜ್ ಜಂಗಮಶೆಟ್ಟಿ ಸರ್ವರನ್ನ ಸ್ವಾಗತಿಸಿದ್ರು. ಕಬ್ಬು ಬೆಳೆ ವಿಚಾರ ಸಂಕಿರಣವನ್ನು ಉಪಸ್ಥಿತರಿದ್ದ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಡಾಕ್ಟರ್ ವೀರೇಶ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಬೆಳೆಗೆ ನೀಡುವ ಗೊಬ್ಬರವನ್ನು ಇಡೀ ಬೆಳೆಗೆ ಬಳಸುವುದೇ ಇಲ್ಲ. ರೈತರು ಹಾಕುವ ರಸಗೊಬ್ಬರಗಳಲ್ಲಿ 75% ವ್ಯರ್ಥವಾಗುತ್ತಿದೆ. ಬೆಳೆ ಬೆಳೆಯುವ ಪ್ರಯತ್ನ ವ್ಯರ್ಥ. ಆರ್ಥಿಕ ಹೊರೆ ರೈತನ ಮೇಲೆ ಬೀಳುತ್ತದೆ. ಸ್ಮಾರ್ಟ್ ಟೆಕ್ ತಂತ್ರಜ್ಞಾನದಿಂದಾಗಿ 65% ರಸಗೊಬ್ಬರಗಳನ್ನು ಬೆಳೆಯಿಂದ ತೆಗೆದುಕೊಳ್ಳಲಾಗುತ್ತದೆ. ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ರಸಗೊಬ್ಬರ ಬಳಕೆ ಕುರಿತು ಸಂಶೋಧನೆ ನಡೆಯುತ್ತಿದ್ದು ಅಧ್ಯಯನದಿಂದ 20-25% ರಸಗೊಬ್ಬರಗಳನ್ನು ಬಳಸಬಹುದು. ಸ್ಮಾರ್ಟ್ ಟೆಕ್ ತಂತ್ರಜ್ಞಾನ ಬಳಸಿ ತಯಾರಿಸಿದ್ದ ರಸಗೊಬ್ಬರಗಳು ರೈತರಿಗೆ ವರದಾನವಾಗಿವೆ ಎಂದು ಹೇಳಿದರು. ರೈತರಿಗೆ ತಜ್ಞರಿಂದ ಸಚಿತ್ರ ಮಾರ್ಗದರ್ಶನ ನೀಡಲಾಯಿತು. ಎಸ್ ನಿಜಲಿಂಗಪ್ಪ,
ಸಕ್ಕರೆ ಮತ್ತು ಸಂಶೋಧನಾ ಕೇಂದ್ರ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಮಂಜುನಾಥ ರೆಡ್ಡಿ ಅವರು ಕಬ್ಬು ಬೆಳೆಯಲ್ಲಿ ಬೆಳೆಯುವ ಗೊನೆ ಹುಳು ಮತ್ತು ಕೀಟಗಳ ಕುರಿತು ಮಾರ್ಗದರ್ಶನ ನೀಡಿದರು. ಈ ಕಬ್ಬು ಬೆಳೆ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಚಿದಾನಂದ ಬಸವಪ್ರಭು ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಅಜಿತ್ ರಾವ್ ದೇಸಾಯಿ, ರಾಮಚಂದ್ರ ನಿಶಾಂಧರ್, ತಾತ್ಯಾಸಾಹೇಬ್ ಕಾಟೆ, ಚೇತನ್ ಪಾಟೀಲ್, ಮಲ್ಲಪ್ಪ ಮೈಶಾಳೆ, ವ್ಯವಸ್ಥಾಪಕ ನಿರ್ದೇಶಕ ಆರ್ಟಿ ದೇಸಾಯಿ, ವಿಭಾಗಾಧಿಕಾರಿ ಮಹೇಶ್ ಗೌಡರ್, ವಿಜ್ಞಾನಿ ಮಂಜುನಾಥ ರೆಡ್ಡಿ, ಬಸವರಾಜ್ ರೆಡ್ಡಿ, ಚನ್ನವೀರ ರೆಡ್ಡಿ ಸೇರಿದಂತೆ ಸಂಸ್ಥೆಯ ಅಧಿಕಾರಿಗಳು, ಕಾರ್ಖಾನೆಯ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ರೈತರು ನೀವು ಯಾರು ವಾಪರ್ತೀರಿ, ಎಷ್ಟು ಹಾಕ್ತೀರಿ ಎಲ್ಲ ಬರೆದಿಡಾಗಬೇಕು. ನೀವು ಖರ್ಚು ಮಾಡಿ ಇನ್ಕಮ್ ಎಷ್ಟು ಬರ್ತದೆ ಪ್ರತಿ ವರ್ಷ ನೀವು ಪ್ರಾಕ್ಟಿಕಲ್ ಮಾಡ್ಕೊಂಡು ಹೋಗ್ಬೇಕು. ಈ ವರ್ಷ ಯಾವ ಬೆಳೆ ಮಾಡಿದ್ರು, ಹೆಂಗೆ ಸಾಲು ಬಿಟ್ಟಿದ್ವು, ಎಷ್ಟು ಕೋಟಿ ಸಾಲು ಬಿಟ್ಟಿದ್ವು, ಯಾವ ಬರ್ತಾರೆ ಇವ್ರ ಡೈರಿ ಬರಬೇಕು. ಈ ದ್ರಾಕ್ಷಿ ಬೆಳೆ ನೀವು ಈಗ ಸಾಂಗ್ಲಿ ಜಿಲ್ಲಾ ಅಷ್ಟ ಈ ಕಡೆ ಶಿರೋಳ ತಾಲೂಕದಾಗೆಲ್ಲ ವಾದ್ರೆ 1.5 ಸೆಂಟ್ 2 ಸೆಂಟ್ ಅಲ್ಲಿ ಬಂದಾಗ ಬೆಳೆ ನಮ್ಮಲ್ಲಿ ಇನ್ನೂ 32 ಟನ್ಗೆ ಇದ್ದೇವೆ ನಾವು. ಇದು ಭಾಳ ಕ್ರಾಂತಿಕಾರಿ ಸಂಸ್ಥೆದವ್ರು ಮಾಡಬೇಕು. ಇದಕ್ಕಾಗಿ ಗೌರ್ಮೆಂಟ್ ಸವಲತ್ತು ಕೊಡಾಗಿ ನಾವು ಫ್ಯಾಕ್ಟ್ರಿಯವ್ರು ಮಾಡಾಗಿದ್ದೇವೆ. ಯಾಕಂದ್ರೆ ಸಾಕಷ್ಟು ಫ್ಯಾಕ್ಟ್ರಿ ಅದು ಹಬ್ಬ ಕ್ಷೇತ್ರ ಮಾತ್ರ ಆಗ್ತಾ ಇರೋಲ್ಲ, ಬೆಳೆ ಮಾತ್ರ ಹೆಚ್ಚಾಗಿ ಆಗಬೇಕು. ರೈತರಿಗೆ ನಾವು ಏನು ಗೊಬ್ಬರ ಸತ್ತ ಮಾಡ್ತೀವಿ, ಸಬ್ಸ್ಟ್ಯಾನ್ಸ್ ಗೊಬ್ಬರ ಇರೋದ್ರಿಂದ ಸಾಕಷ್ಟು ಪ್ರಮಾಣವನ್ನು ಇರ್ತದೆ. ಸೊ ಡಿವಿಷನ್ ಮಾಡೋಂಗಿಲ್ಲ. ಯಾವುದೇ ಬೇರೆ ಗೊಬ್ಬರ ಕಂಪ್ನಿಗಳು 1970ರಿಂದ ಏನು ತಯಾರು ಮಾಡ್ತಾ ಇದ್ದಾರೆ ನಾವು ತಯಾರು ಮಾಡ್ತೀವಿ. ಬಟ್ ಲಾಸ್ಟ್ 2 ಇಯರ್ಸ್ ಇಂದ ನಮ್ಮ ಕಂಪ್ನಿಯವರು ಸತತ 4-5 ವರ್ಷಗಳ ರಿಸರ್ಚ್ ಮಾಡಿ ಇದರಲ್ಲಿ ರೈತರಿಗೆ ಏನಾದರೂ ಒಂದು ಇನೋವೇಷನ್ ಮಾಡೋಣ, ಏನಾದರೂ ಒಂದು ಹೊಸ ಉತ್ಪನ್ನವನ್ನು ಕೊಡೋಣ. ಈಗ 10-26 ನಮ್ಮದು 10-26 ನೀವು ನೋಡ್ಬೋದು. ನಮ್ದು 10-26 12-32 ಇವೆಲ್ಲ ಈಗ ಬ್ಯಾಕ್ ಆಗ್ತದೆ, ಪಟ್ಟಿ ಬ್ಯಾಕ್ ಆಗ್ತದೆ. ಗೊಬ್ಬರ ಸಂಸ್ಥೆಯವರು ಮತ್ತು ಗೊಬ್ಬರ ಸರ್ಕಾರಿ ಸಂಸ್ಥೆಯ ವಿಷಯಗಳನ್ನು ನಮಗೆ ರೈತರಿಗೆ ಈ ವಿಷಯವನ್ನು ಸಹಾಯ ಮಾಡಿದ್ದೇ ಆಗಬೇಕಂದ್ರೆ ನಾವು ಇಂದು ಭೂಮಿ ಒಳಗೆ ನಾವು ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈಗ ಸುಮಾರು ಒಂದು 15-20 ದಿವಸದಿಂದ ಅಥವಾ 1 ತಿಂಗಳಿಂದ ನಮ್ಮ ಕಾರ್ಖಾನೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರು ನಾವೆಲ್ಲ ಸೇರಿಕೊಂಡು ನಮ್ಮ ಕಾರ್ಖಾನೆಯ ಪಕ್ಕದಲ್ಲಿರುವಂತಹ ಕೆಲವು ಗ್ರಾಮಗಳಿಗೆ ಸುಮಾರು 5 ರೈತರನ್ನು ನಾವು ಸನ್ಮಾನ ಮಾಡಿದ್ವಿ. ಯಾಕೆ ಸನ್ಮಾನ ಮಾಡಿದ್ವಿ ಅಂದ್ರೆ ಒಂದು ಎಕರೆಗೆ 100 ಟನ್ ಕಬ್ಬನ್ನು ನಾವು ಬೆಳೆದು. ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಅಥಣಿ ಪಟ್ಟಣದಲ್ಲಿ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಳೆದ 18 ದಿನಗಳಿಂದ ತರಗತಿ ಬಹಿಷ್ಕರಿಸಿ ಹೋರಾಟ ನಡೆಸಿದರೂ ಸ್ಪಂದಿಸದ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಥಣಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಶೆಟ್ಟರ ಮಠದ ಮರುಳಸಿದ್ಧ ಮಹಾಸ್ವಾಮೀಜಿ ಅವರಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಬಸವೇಶ್ವರ ವೃತ್ತದಿಂದ ಶಿವಯೋಗಿ ವೃತ್ತದ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಅತಿಥಿ ಉಪನ್ಯಾಸಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ, ಸಮಾನತೆಯ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸುವ ಮೂಲಕ ಅತಿಥಿ ಉಪನ್ಯಾಸಕರು ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಮತ್ತು ರೈತ ಸಂಘದ ಮುಖಂಡರು ಮಾನವ ಸರಪಳಿ ನಿರ್ಮಿಸಿ ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನಕ್ಕಾಗಿ ಆಗ್ರಹಿಸಿದ್ರು. ಈ ವೇಳೆ ಕೊಕಟನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಪಿಎಲ್ ಪೂಜಾರಿ ಮಾತನಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಸಾವಿರಾರು ಉಪನ್ಯಾಸಕರಿಗೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನವಿಲ್ಲದೆ ಉಪಜೀವನ ಕಷ್ಟವಾಗಿದೆ. ರಾಜ್ಯದಲ್ಲಿ ಇದು ಗಂಭೀರ ಸಮಸ್ಯೆಯಾಗಿದ್ದರೂ ರಾಜ್ಯ ಸರ್ಕಾರ ಹಗುರವಾಗಿ ಪರಿಗಣಿಸುತ್ತಿದೆ. ಕಳೆದ 18 ದಿನಗಳಿಂದ ತರಗತಿಗಳನ್ನು ಬಹಿಷ್ಕರಿಸಿ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಕಣ್ತೆರೆದು ನೋಡದಿರುವುದು ದುರ್ದೈವದ ಸಂಗತಿಯಾಗಿದೆ. ಅನೇಕ ವರ್ಷಗಳಿಂದ ನಮ್ಮ ಬೇಡಿಕೆಗಳಿಗಾಗಿ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ವೇಳೆಯಲ್ಲೂ ಕೂಡ ಹೋರಾಟ ನಡೆಸಿ ಮನವಿ ಸಲ್ಲಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ನೀಡುತ್ತಿರುವ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ನಮ್ಮ ರಾಜ್ಯದಲ್ಲಿ ನೀಡಲು ಸರ್ಕಾರ ಮುಂದಾಗಬೇಕು. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ತರಗತಿಗಳನ್ನು ಬಹಿಷ್ಕರಿಸಿ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು.
ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಡಾಕ್ಟರ್ ರಾಜೇಂದ್ರ ಗೋಂದಳೆ ಮತ್ತು ಡಾಕ್ಟರ್ RS ದೊಡ್ಡನಿಂಗಪ್ಪಗಳು ಮಾತನಾಡಿ, ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆ ನೀಡದೆ ಜೀತದಾಳುಗಳಂತೆ ದುಡಿಸಿಕೊಳ್ಳುತ್ತಿದೆ. ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ 14,500ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಇದ್ದಾರೆ. ಅಥಣಿ ತಾಲೂಕಿನಲ್ಲಿ 200ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ವರ್ಷದ ಕೇವಲ 3 ತಿಂಗಳ ಅವಧಿಗೆ ನಮ್ಮನ್ನ ನೇಮಕ ಮಾಡಿಕೊಂಡು ಸರಿಯಾದ ವೇತನವನ್ನು ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ. ಇದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗಿ ಅತಿಥಿ ಉಪನ್ಯಾಸಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಸಾವಿಗೀಡಾದ ಅತಿಥಿ ಉಪನ್ಯಾಸಕರ ಮತ್ತು ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಉಪನ್ಯಾಸಕರ ಸಂಬಂಧಿಕರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಯಾವುದೇ ಪರಿಹಾರ ಕೂಡ ನೀಡಿಲ್ಲ ಎಂದು ದೂರಿದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಅಣ್ಣಾಸಾಬ್ ತೇಲ್ಸಂಗ್ ಮಾತನಾಡಿ, ಅತಿಥಿ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸಿ 18 ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೂ ರಾಜ್ಯ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಸಚಿವರು ಗಮನ ಹರಿಸದೆ ಮೌನವಾಗಿರುವುದು ನಾಚಿಕೆಗೇಡಿತನದ ಸಂಗತಿಯಾಗಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬಲವಾದ ಪೆಟ್ಟು ಬಿದ್ದಂತಾಗಿದೆ. ಇಂತಹ ಸಂದರ್ಭದಲ್ಲಿ ತರಗತಿಗಳನ್ನು ಬಹಿಷ್ಕರಿಸಿ ತಮ್ಮ ಬೇಡಿಕೆಗಳಿಗೆ ಹೋರಾಟ ನಡೆಸುತ್ತಿರುವ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿಗೆ ಸರ್ಕಾರ ತ್ವರಿತಗತಿಯಲ್ಲಿ ಸ್ಪಂದಿಸಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಬೆಂಬಲದೊಂದಿಗೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ಆದ್ದರಿಂದ ಸರ್ಕಾರ ಅತಿ ಶೀಘ್ರದಲ್ಲಿಯೇ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನಗಳನ್ನು ನೀಡಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಶೆಟ್ಟರ ಮಠದ ಮರುಳಸಿದ್ದ ಮಹಾಸ್ವಾಮೀಜಿ, ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಹಾದೇವ್ ಬಡಿವಾಳ್, ಯುವ ಮುಖಂಡ ಶಿವಾನಂದ ಗುಡ್ಡಾಪುರ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ವಿಜಯ್ ಪವಾರ್, ಜಗನ್ನಾಥ್ ಬಾಮನೆ, ಪ್ರಜಾ ರಕ್ಷಣಾ ವೇದಿಕೆ ಅಧ್ಯಕ್ಷ ಧರೆಪ್ಪ ಚೌಗ್ಲಾ, ಪ್ರೊಫೆಸರ್ ರಾವ್ ಸಾಬ್ ಅಂಬಿ, ಡಾಕ್ಟರ್ ಮಹಾಂತೇಶ್ ಉಕ್ಕಲಿ, ಪ್ರೊಫೆಸರ್ MC ಗಂಗಾಧರ, ಪ್ರೊಫೆಸರ್ ಜ್ಯೋತಿ ಕೆಂಚನವರ್, ಪ್ರೊಫೆಸರ್ ಪ್ರಿಯಾಂಕಾ ಬಣಜ್ವಾಡ್, ಪ್ರೊಫೆಸರ್ ಅಕ್ಷತಾ ವಾಚರೆ, AS ದಡೇಕರ್, KS ಬಿಜ್ಜರ್ಗಿ, ನಚಿಕೇತ್ ನೂಲಿ ಸೇರಿದಂತೆ 100 ಅತಿಥಿ ಉಪನ್ಯಾಸಕರು, ಕನ್ನಡ ಪರ ಹೋರಾಟಗಾರರು, ರೈತ ಸಂಘದ ಮುಖಂಡರು, ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹೋರಾಟ ಮಾಡ್ತಾ ಇದ್ರಿ. ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಹೋರಾಟದಲ್ಲಿ ಕೂಡ ನಾನು ಬಂದಿದ್ದೆ. ಇವತ್ತು ನಾವೆಲ್ಲ ಒಂದು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಸರ್ಕಾರ ಕಿವಿ ಇಲ್ಲದ ಸರ್ಕಾರ, ಕಣ್ಣು ಇಲ್ಲದ ಕಣ್ಣು ಕಾಣಿಸುವಂಥ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ ಅಂತ ನಾವು ಯಾವತ್ತೂ ಹೇಳ್ತಾ ಇದ್ದೀವಿ. ಇವತ್ತು ಕೂಡ ಅದು ಸತ್ಯ. ನೀವು ನಂಬ್ತಿರೋಲ್ಲ ಗೊತ್ತಿಲ್ಲ. ಒಬ್ಬ ಕೂಲಿ ಕಾರ್ಮಿಕನಿಗೆ ಇಷ್ಟು ದಿನಗಳು ಅಂತ ಹೇಳಿ ಖಾತ್ರಿ, ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಇದೆ. ಆದರೆ ಒಬ್ಬ ಶಿಕ್ಷಕನಿಗೆ ಇವತ್ತಿನವರೆಗೂ ಉದ್ಯೋಗ ಖಾತ್ರಿ ಅಂತ ಒಂದು ಸಣ್ಣ ಕೂಲಿ ಕಾರ್ಮಿಕರಿಗಿರ್ತಕ್ಕಂಥ ಒಂದು ಭದ್ರತೆ ಕೂಡ ಇಲ್ಲ ಅಂದ್ರೆ ನಾವು ನಾಚಿಕೆ ಪಡಬೇಕಂತ ಈ ಕರ್ನಾಟಕ ಸರ್ಕಾರ ನಾಚಿಕೆ ಪಡಬೇಕು. ಯಾಕಂದ್ರೆ ನೀವು ಯೋಚನೆ ಮಾಡಿ, ಯಾಕಂದ್ರೆ ಮಿನಿಸ್ಟರ್ ಮಕ್ಕಳು ಯಾರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರೋದಿಲ್ಲ. ಅವರೆಲ್ಲ 10th ಹೈಸ್ಕೂಲ್ನಲ್ಲಿ ಓದ್ತಾರೆ. ಅವ್ರಿಗೆ ಅದರ ಅನುಭವನೇ ಇರುವುದಿಲ್ಲ. ಯಾಕಂದ್ರೆ ಒಬ್ಬ ಶಿಕ್ಷಕ, ಒಬ್ಬ ಬಡ ವಿದ್ಯಾರ್ಥಿಗಳ ಕಲಿಸ್ತಕ್ಕಂಥ ಒಬ್ಬ ಶಿಕ್ಷಕ ಇಲ್ಲಿ ನಡೆಸ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿಕೆ ಅಲ್ಲಿ ಬಂದಾಗ ವಿಧಾನಸೌಧದಿಂದ ಮೇಲ್ಮಡಿಯಿಂದ 3ನೇ ಮಾಡಿಯಿಂದ ಕೆಳಗಿಳಿದು ಬಂದು ಕೇಳತಕ್ಕಂಥ ಸೌಜನ್ಯ ಈ ಸರ್ಕಾರಕ್ಕಿಲ್ಲ ಅಂದಮೇಲೆ ಇಂಥ ಸರ್ಕಾರವನ್ನು ತಗೊಂಡು ನಾವು ಏನು ಮಾಡಬೇಕಾಗಿದೆ ಬಂಧುಗಳೇ? ಇಂಥ ಶಿಕ್ಷಣ ಸಚಿವರಿಗೆ ನಮ್ಮ ಧಿಕ್ಕಾರವಿರಲಿ. ನಾವು ಯಾವತ್ತೂ ಕೂಡ ತಮ್ಮ ಎಲ್ಲ ಶಿಕ್ಷಕರ ಜೊತೆಗೆ, ತಮ್ಮ ಯಾವುದೇ ಹೋರಾಟದ ಜೊತೆಗೆ ತಾವು ನಿರಂತರವಾಗಿ ನಿಮ್ಮ ಈ ಹೋರಾಟ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಬೆಳಗಾವಿಯಲ್ಲಿ ಪುಂಡಾಟಿಕೆ ನಡೆಸುತ್ತಿರುವ MES ಸಂಘಟನೆ ನಿಷೇಧ ಮಾಡಲು ನಮ್ಮ ಆಗ್ರಹವಿದೆ. ಆದರೆ ಕರ್ನಾಟಕ ಬಂದ್ಗೆ ಡಿಸೆಂಬರ್ 31ರಂದು ಕರೆ ನೀಡಿರುವುದಕ್ಕೆ ನಮ್ಮ ಬೆಂಬಲ ಇಲ್ಲ ಎಂದು ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ಹೇಳಿದರು. ಮಂಗಳವಾರದಂದು ಬೆಳಗಾವಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ಮಾತನಾಡುತ್ತಿದ್ದರು. ಬೆಳಗಾವಿಯ ನಾಡದ್ರೋಹಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಬೇಕು, ಡಿಸೆಂಬರ್ 31ರೊಳಗಾಗಿ ನಿಷೇಧಿಸಬೇಕೆಂದು ಬೆಂಗಳೂರಿನ ಕೆಲ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಳಗಾವಿಯಲ್ಲಿರುವ ಕನ್ನಡ ಪರ ಸಂಘಟನೆಗಳು ಈ ಬಂದ್ಗೆ ಬೆಂಬಲಿಸುವುದಿಲ್ಲ ಎಂದು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಡಿಸೆಂಬರ್ 31ರ ಕರ್ನಾಟಕ ಬಂದ್ನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಿರ್ಣಯ ತೆಗೆದುಕೊಂಡು ಬೆಂಗಳೂರಿನಲ್ಲಿ 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ತೆಗೆದುಕೊಂಡ ಬಂದ್ ನಿರ್ಧಾರ ಕರ್ನಾಟಕದ ಯಾವುದೇ ಕನ್ನಡ ಪರ ಸಂಘಟನೆಯ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರ ಕೈಗೊಳ್ಳಲಾಗಿದೆ. ಇದು ವಾಟಾಳ್ ನಾಗರಾಜ್ ಅವರು ಕೈಗೊಂಡ ನಿರ್ಣಯ. ವಾಟಾಳ್ ಅವರ ಬಗ್ಗೆ ಗೌರವ ಇದೆ, ಆದರೆ ಇತ್ತೀಚೆಗೆ ಅವರ ವರ್ತನೆ ಸರಿ ಎನಿಸುತ್ತಿಲ್ಲ. ಅವರು ಹೇಳಿದ ಹಾಗೆ ಕರ್ನಾಟಕದ ಜನ ಇರಬೇಕು, ಅವರು ಹೇಳಿದ್ದೇ ವೇದವಾಕ್ಯ ಎನ್ನುತ್ತಿರುವುದು ದುರ್ದೈವದ ಸಂಗತಿ ಎಂದರು. ಕನ್ನಡ ಚಳುವಳಿಯ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಬೆಳಗಾವಿಯ 60 ಸಂಘಟನೆಗಳು ಬೆಂಬಲ ಸೂಚಿಸಿವೆ ಎಂದರು. ಇದು ಸರಿಯಲ್ಲ, ಸುಳ್ಳು ಹೇಳಿದ್ದಾರೆ. ಬೆಳಗಾವಿ ಜನರ ವಿಶ್ವಾಸ ತೆಗೆದುಕೊಳ್ಳಲಾರದೆ ಕರ್ನಾಟಕ ಬಂದ್ ಎಂದರೆ ಹೇಗೆ ಎಂದು ಪ್ರಶ್ನಿಸಿದರು.
ಇಲ್ಲಿನ ಕನ್ನಡಿಗರ ಬೇಡಿಕೆ ಇರುವುದು ಎಂಇಎಸ್ ನಿಷೇಧ ಮಾಡಬೇಕೆಂದು. ಈಗಾಗಲೇ ಸರ್ಕಾರ ಪುಂಡಾಟಿಕೆ ನಡೆಸಿದವರ ಮೇಲೆ ದೇಶದ್ರೋಹ ಕಾಯ್ದೆ ಹಾಕಿರುವುದು ಸ್ವಾಗತಾರ್ಹ. ಸಿಎಂ ಕಠೋರ ನಿಲುವಿನಿಂದ ಪೊಲೀಸರು ಈ ಕಾಯ್ದೆಯನ್ನು ಹಾಕಿದ್ದಾರೆ. ಕಾನೂನು ಪ್ರಕಾರ ಈ ಸಂಘಟನೆಯನ್ನು ಬೆಳಗಾವಿಯಿಂದ ನಿಷೇಧ ಮಾಡಬೇಕೇ ವಿನಃ ಕರ್ನಾಟಕ ಬಂದ್ನಿಂದ ಸಾಧ್ಯವಿಲ್ಲ. ಆದ್ದರಿಂದ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಹೋರಾಟಗಾರರಾದ ದೀಪಕ್ ಗುಡಗ್ನಟ್ಟಿ, ಬಾಬು ಸಂಗೋಡಿ, ಮಹಾದೇವ್ ತಳವಾರ್, ಗಣೇಶ್ ರೋಕ್, ರಮೇಶ್ ಸೊಂಟಕ್ಕಿ, ಭಾರತೀಯ ಕೃಷಿಕ ಸಮಾಜದ ಸಿದ್ದಿಗೌಡ ಮೋದ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಿಷೇಧಿಸಬೇಕು, ಬ್ಯಾನ್ ಮಾಡಬೇಕು ಅಂತೇಳಿ ಇದನ್ನು ನಾನು ಭಾಳ ಎಚ್ಚರಿಕೆಯಿಂದ ಈ ವಿಷಯದಲ್ಲಿ ಸರ್ಕಾರ ಎಚ್ಚರಿಕೆಯಿಂದ ಇರಬೇಕು. ಇದನ್ನು ನಾವು ಸ್ವತಃ ಹೇಳ್ತೇವೆ. ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಅನೌನ್ಸ್ ಮಾಡಿದರು ಏನಂತ, ನಾವು ಮಾರಾಟಗಾರ ಸಮಿತಿ ವಿರುದ್ಧ ಕಠೋರ ಕ್ರಮ ಕೈಗೊಳ್ತೇವೆ, ಕಠಿಣವಾದ ನಿಲುವು ತಗೋತೇವೆ, ದೇಶದ್ರೋಹದ ಕಾನೂನನ್ನು ನಾವು ಅನ್ವಯ ಮಾಡ್ತೇವೆ ಅಂದಾಗ ಅದು ಬೆಳಗಾವಿಯ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ 35-40 ವರ್ಷ, ನಮ್ಮ ಹಿರಿಯರು 50 ವರ್ಷ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.